ನನ್ನ ಹೆಸರು ಡಾಕ್ಟರ್ ದೀಪಿಕಾ ಅಂತ, ಅಸಿಸ್ಟೆಂಟ್ ಪ್ರೊಫೆಸರ್ ಇಲ್ಲಿ ವೆಟರ್ನರಿ ಕಾಲೇಜ್ ಬೀದರ್ ಅಲ್ಲಿ ವರ್ಕ್ ಮಾಡತ್ತೀನಿ. ಯೂನಿವರ್ಸಿಟಿ ಕಾಪ್ಸ್ ಅಂಡರ್ ಅಲ್ಲಿ ನಾನು ಒಂದು ಜಾಯಿನ್ ಆಗಿ 1 ವರ್ಷ ಆಯ್ತು. ನಾವು ಇದು ಸ್ಟಾಲ್ ಹೆಂಗಂದ್ರೆ ವೆಟರ್ನರಿ ಕಾಲೇಜ್ ಬೀದರ್ ರಿಪ್ರೆಸೆಂಟ್ ಮಾಡತ್ತೀವಿ. ಸೊ ಏನು 17-18 ಡಿಪಾರ್ಟ್ಮೆಂಟ್ ಇರ್ತಾವಲ್ಲ ನಮ್ಮ ವೆಟರ್ನರಿ ಒಳಗ ಎಲ್ಲಾ ಸೇರಿಸಿ ಒಂದ್ ಸ್ಟಾಲ್ ಹಾಕ್ತಿವಿ. ಇದ್ರೊಳಗೆ ಫಸ್ಟ್ ಬಂದ್ಬಿಟ್ಟು ಇದು IFS ಯೂನಿಟ್ ಮಾಡೆಲ್ ಅಂತ, ಇದು ಇಂಟಿಗ್ರೇಟೆಡ್ ಫಾರ್ಮಿಂಗ್ ಸಿಸ್ಟಮ್ ಮಾಡೆಲ್. ಸೊ ಇದ್ರಲ್ಲಿ ಕುರಿ ಸಾಕಾಣಿಕೆ ಇರ್ಬೋದು, ಆಮೇಲೆ ಹೈನುಗಾರಿಕೆ ಇರ್ಬೋದು, ಆಮೇಲೆ ಕುರಿ ಆಡಿಂದು, ಆಮೇಲೆ ಹೊಲ ರೈತರು ಹೈನುಗಾರಿಕೆನೂ ಮಾಡ್ಬೋದು ಮತ್ತೆ ಫಾರ್ಮಿಂಗ್ ಮಾಡಬಹುದು ಎಟ್ ಎ ಟೈಮ್ ಅಂತ ಒಂದು ಈ ಮಾಡೆಲ್ ರಿಪ್ರೆಸೆಂಟ್ ಮಾಡ್ತಿದ್ರು. ಕುರಿ ಫಾರ್ಮಿಂಗ್ ಶೆಡ್, ಶೆಡ್ ಅಲ್ಲಿ ನೋಡ್ರಿ, ಅಲ್ಲಿ ಅವಕ್ಕೆಲ್ಲ ಹಾಕ್ತಾರ. ಇಲ್ಲೆಲ್ಲ ಹೊಲ ಎಲ್ಲ ಇಟ್ಕೊಂಡಾರ. ಅಲ್ಲೆಲ್ಲ ಅವ್ರದ್ದು ಫ್ಲವರ್, ಹಾರ್ಟಿಕಲ್ಚರ್, ತೋಟಗಾರಿಕೆ ಬೆಳೆಸ್ಕೊಂಡು. ಆಮೇಲೆ ಇಲ್ಲಿ ಬಂದ್ಬಿಟ್ಟು ಈ ಕಡೆ ಡಿಪಾರ್ಟ್ಮೆಂಟ್ ಅದರಿ. ಅದ್ರಲ್ಲಿ ಏನು ಫಾರ್ಮಿಂಗ್ ಸಂಬಂಧಪಟ್ಟದ್ದು ಎಲ್ಲಾನು ಪ್ರೊವೈಡ್ ಮಾಡ್ತೀವಿ. ಮೇವುಗಳದ್ದು ಬೀಜಗಳಾಗ್ಲಿ, ಮೇವುಗಳ ಗಣಿಕೆ ಆಗ್ಲಿ. ಇದು ಸೂಪರ್ ನೇಪಿಯರ್ ಗಣಿಕೆ ಅಂತ, ಇದು ನಮ್ ಕಾಲೇಜಲ್ಲಿ ಡೆವಲಪ್ ಮಾಡಿದ್ವಿ. ನಾವಿದು ಫಾರ್ಮರ್ಸ್ ಗೆ ₹1 ಒಂದು ಬಂಡಲ್ ಅಲ್ಲಿ 20 ಇರ್ತಾವ. ನಾವು ಪ್ರೊವೈಡ್ ಮಾಡ್ತೀವಿ. ಇದು ಸೂಪರ್ ನೇಪಿಯರ್ ಗಣಿಕೆ. ಇದು ಗ್ರೀನ್ ಅದರಿ, ಅದು ರೆಡ್ ಅದರಿ. ಇವ್ ₹20 ಒಂದೊಂದ್ ಬಂಡಲ್ ನಾವು ಕೊಡ್ಲತ್ತಿದೇವ್ರಿ, ಸೇಲ್ ಮಾಡ್ತೀವಿ. ಆಮೇಲೆ ಇವು ನಮ್ ಡಿಪಾರ್ಟ್ಮೆಂಟ್ ಅಲ್ಲಿ, ನಮ್ ವೆಟರ್ನರಿಯಲ್ಲಿ LPT ಅಂತ ಬರ್ತದ್ರಿ, ಲೈಫ್ ಸ್ಟಾಕ್ ಪ್ರೊಡಕ್ಟ್ಸ್ ಟೆಕ್ನಾಲಜಿ. ಅಂದ್ರ ಏನ್ ಪ್ರಾಣಿಗಳಿಂದ ಏನ್ ಬೈ ಪ್ರಾಡಕ್ಟ್ಸ್ ಬರ್ತಾವಲ್ರಿ, ಪ್ರಾಡಕ್ಟ್ಸ್ ಏನ್ ಬರ್ತಾವ ಅದ್ರಲಿಂದ ಮತ್ತೆ ಹೆಂಗ ನಮ್ಗ ರೈತರಿಗೆ ಹೆಲ್ಪ್ ಆಗುವಂತದ್ದೆಲ್ಲ ಸಾಮಾನುಗಳು ಅವ್ರು ಮಾಡಿ ಮನೆಯಲ್ಲೇ ಮಾಡಿ ಮಾರ್ಬೋದು ಅಂತವೆಲ್ಲ. ಲೈಕ್ ಈ ಬಾದಾಮ್ ಹಾಲು, ಈಗ ಎಕ್ಸ್ಟ್ರಾ ಹಾಲು ಏನೋ ಉಳಿದಿರ್ತಾವಂತ ಫಾರ್ಮರ್ಸ್, ಅದ್ರಲಿಂದ ಇಂಥ ಬೈ ಪ್ರಾಡಕ್ಟ್ಸ್ ಮಾಡಿ ಅವ್ರು ಮಾರ್ಬೋದು. ಅಂತದೆಲ್ಲ ಹೆಣ್ಮಕ್ಳೆಲ್ಲ ಪ್ರೊವೈಡ್ ಮಾಡ್ಬೋದು. ಪೇಡ ಇದೆಲ್ಲ ನಮ್ ಸ್ಟೂಡೆಂಟ್ಸ್ ಕೈಯಿಂದ ನಾವು ಮಾಡ್ತೀವಿ. ಆಮೇಲೆ ಇದ್ರ ವಿಧಾನಗಳು ಸೈಂಟಿಫಿಕ್ ಮೆಥಡ್ಸ್ ಎಲ್ಲ ಕಲಿಸಿರ್ತೀವಿ. ಆಮೇಲೆ ಇವು ಇಲ್ಲಿ ನಮ್ದು ನಾಗೋರ ಅಂತ್ರಿ, ಅಲ್ಲಿ ಕಾಮಧೇನು ಗೋಶಾಲಾ ಅಂತದ. ಏನ್ ಗೋಮೂತ್ರ ಮತ್ತೆ ಗೋ ಸಗಣಿ ಏನ್ ಇರ್ತಾವ್ರಿ, ಅದ್ರಲ್ಲಿಂದ ಏನ್ ಬೈ ಪ್ರಾಡಕ್ಟ್ಸ್, ಅದ್ರಲ್ಲಿಂದ ಏನೋ ಲೈಕ್ ಈಗ ದೀಪಗಳಿರುತ್ತೆ, ಧೂಪಗಳು ಎಲ್ಲ ಸಗಣಿನಿಂದ ಏನೇನ್ ಮಾಡ್ತಾರ ಅದೆಲ್ಲ ಮಾಡಿ ಅವರು ಸೇಲ್ ಮಾಡ್ತಾರೆ. ಸೊ ಅದನ್ನ ನಾವು ರಿಪ್ರೆಸೆಂಟ್ ಮಾಡತ್ತೀವಿ. ನಾವು ಮುಂದೆ ಅವ್ರ ಜೊತೆನೂ ಇದು ಮಾಡೋರಿದ್ದೀವಿ. ಮೇಡಮ್ ಇದ್ರಲ್ಲಿ ಅದೊಂದು ಸೀಡ್ಸ್ ಇದೆ ಅಂದ್ರೆ ಸೀಡ್ಸ್ ಯಾವುದು? ಹೌದು, ಇದು ಎರೆಹುಳು ಗೊಬ್ಬರ. ಅದು ಎರೆಹುಳು ಗೊಬ್ಬರ ಅದರಿ. ಇವು COFS 31, C7, COFS 31. ಇದೇನು ಗಿಣಿ ಹುಲ್ಲು ಅದಲ್ಲರಿ, ಅದು. ಮೇಡಮ್ ಈಗ ನಮ್ಗೊಂದು ಪ್ರಾಡಕ್ಟ್ ಒಳ್ಳೆ ಕಾಣಿಸ್ತಾ ಇದೆ ಅಂದ್ರೆ ಗಣೇಶ ಮೂರ್ತಿ ಎಂದು ಕಾಣಿಸ್ತಾ ಇದೆ. ಈಗ ಗಣೇಶ ಮೂರ್ತಿ ಸಗಣಿನಿಂದ ಸಗಣಿಯಿಂದ. ರೆಡ್ ನೇಪಿಯರ್, ಆಸ್ಟ್ರೇಲಿಯನ್ ರೆಡ್ ನೇಪಿಯರ್ ಫುಲ್ ₹20 ಒಂದ್ ಬಂಡಲ್. ಇಲ್ಲಿ ಬಂದ್ರು ಕೊಡ್ತೀವಿ. ನಿಮ್ಗೆ ಜಾಸ್ತಿ ಬೇಕಂದ್ರೆ ಇಲ್ಲಿ ಬಂದ್ರು ಕೊಡ್ತೀವಿ. ಇಲ್ಲ 20 ಬೇಕ ನಿಮ್ಗೆ ಇವಾಗ ಜಸ್ಟ್ ಸ್ಯಾಂಪಲ್ ಬೇಕಂದ್ರೆ ಇಲ್ಲಿ ತಗೊಂಡು ಏನ್ರಿ. ಇದು ಇಲ್ಲ, ಫ್ರೆಶ್ ಡೈಲಿ ಕಡ್ದು ಮಾರ್ಲತ್ತಾರ. ಕೊಡ್ತೀವಿ. ನಿಮಗೊಂದು 200 ಹಂಗ್ ಬೇಕಂದ್ರೆ ಬಿ ಕೊಡ್ತೀವಿ. ಒಂದ್ ನಂಬರ್ ಕೊಡ್ತೀವಿ, ಆ ನಂಬರ್ ಈ ನಂಬರ್ ತಗೊಂಡ್ ಹೋಗಿ ಈ ನಂಬರ್ ಇವ್ರಿಗೆ ಕಾಂಟ್ಯಾಕ್ಟ್ ಮಾಡಿದ್ರಿ ಅಂದ್ರೆ ಇವ್ರು ನಿಮ್ಗೆ ಯಾವಾಗ ಅಂದ್ರೆ ಅವಾಗ ಪ್ರೊವೈಡ್ ಮಾಡ್ತಾರೆ. ಓಕೆ ಮ್ಯಾಮ್, ಇಷ್ಟೆಲ್ಲ ಮಾಹಿತಿ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಟೋಟಲ್ ಹೊಲ, ದನ ಕೊಟ್ಟಿಗೆ, ಎತ್ತಿನ ಬಂಡಿ, ಹಸಿರು ಮೇವು, ಎರೆಹುಳ ಗೊಬ್ಬರ, ಪುಷ್ಪ ಕೃಷಿ, ಹಿತ್ತಲ ಕೋಣೆ, ಜೇನು ಕೃಷಿ, ಕುರಿಯ ಮನೆ, ಎಲ್ಲಾ ತರದ 17 ತರದ ಟೋಟಲ್ ಎಲ್ಲಾ ಒಂದು ಪ್ರದರ್ಶನ ಇಲ್ಲಿ ಕಂಡು ಬರ್ತಾ ಇದೆ.